ಕರ್ತನಲ್ಲಿ ಪ್ರೀತಿಗಳು ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ಈ ಮುಂಜಾನೆಯಲ್ಲಿ ತಮಗೂ ತಮ್ಮ ಕುಟುಂಬದವರೆಲ್ಲರ ಮೇಲೆ ನೂತನವಾಗಿ ಉಂಟಾಗಲು. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ನಾವು ಈ ತಿಂಗಳು ಪಾಪಕ್ಷಮಾಪಣೆಯ ನಿಶ್ಚಯ, ಪಾಪಕ್ಷಮಾಪಣೆ ಭರವಸೆ, ಪಾಪಕ್ಷಮಾಪಣೆಯ ಕುರಿತಾದ ಪ್ರಾರ್ಥನೆಗಳನ್ನು ವಾಕ್ಯದಿಂದ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ರಿಂದ 11 ವಚನಗಳು. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ರಿಂದ 11 ವಚನಗಳು. ಸಿಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದಿದ್ದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸಿಮೋನನ ಪಾಲುಗಾರರಾಗಿದ್ದಂಥ ಜೆಬದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆ ವಿಸ್ಮಯಪಟ್ಟರು. ಯೇಸು ಸಿಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವೆ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನೂ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ತಾನೇ ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತ ನಮಗೆ ಈ ವಾಕ್ಯಗಳನ್ನ ಬೋಧಿಸಿ ನಾವು ಆತನ ವಾಕ್ಯವನ್ನು ದೇವರ ವಾಕ್ಯವನ್ನು ಹೆಚ್ಚಾಗಿ ಗ್ರಹಿಸೋದಕ್ಕೆ ಅನುದಿನ ನಮಗೆ ಹೊಸ ಕೃಪೆಯನ್ನು ಅನುಗ್ರಹಿಸಲಿ. ನಾವೀಗ ಓದಿದಂಥ ಈ ದೇವರ ವಾಕ್ಯದ ಭಾಗವು ಸತ್ಯವೇದದಲ್ಲಿ ಒಂದು ಪ್ರಸಿದ್ಧವಾದ ಘಟನೆ. ಯೇಸು ಕ್ರಿಸ್ತನ ಸೇವೆಯ ಆರಂಭದ ಸಂದರ್ಭ. ಯೇಸು ಕ್ರಿಸ್ತನು ನೀರಿನಲ್ಲಿ ದೀಕ್ಷಾಸ್ನಾನ ಹೊಂದಿ ಪವಿತ್ರಾತ್ಮನ ಸ್ನಾನವನ್ನು ಹೊಂದಿ ದೇವರಾತ್ಮ ನಡೆಸುವಿಕೆಯಿಂದ ಆತನು ಅಡವಿಲಿ 40 ದಿವಸ ಹಗಲು ರಾತ್ರಿ ಉಪವಾಸವಿದ್ದು ಸೈತಾನದ ಶೋಧಿಸಲ್ಪಟ್ಟು ನಂತರದಲ್ಲಿ ದೇವದೂತರಿಂದ ಉಪಚಾರವನ್ನು ಹೊಂದಿ ಈಗ ಆತನು ಸೇವೆಯನ್ನು ಆರಂಭಿಸ್ತಾನೆ. ಆ ಸಂದರ್ಭದಲ್ಲಿ ಆತನು ಶಿಷ್ಯರನ್ನು ಮಾಡಿಕೊಳ್ತಾನೆ, ಪ್ರಥಮ ಶಿಷ್ಯರು. ಈ ಭಾಗದಲ್ಲಿ ಯೇಸು ಪೇತ್ರನನ್ನು ತನ್ನ 12 ಮಂದಿ ಶಿಷ್ಯರಲ್ಲಿ ಪೇತ್ರನನ್ನು ಮೊದಲಿಗನನ್ನಾಗಿ ಕಂಡುಕೊಂಡ ಭಾಗ ಬಹಳ ವಿಶೇಷ. ಇದರ ಮೊಟ್ಟಮೊದಲಿನ ಭಾಗ ಒಂದು ವೇಳೆ ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡ್ತೇವೆ. ಆ ಯೋಹಾನನ ಸುವಾರ್ತೆಯಲ್ಲಿ ಪೇತ್ರನ ತಮ್ಮನಾದ ಆಂದ್ರೆಯನು ಮೊದಲು ಯೇಸುವನ್ನು ಕಂಡುಕೊಳ್ತಾನೆ. ಆತನೊಂದಿಗೆ ಒಂದು ದಿವಸದ ಒಳಗಿನ ಒಂದು ಸಾಕಷ್ಟು ಸಮಯವನ್ನು ಕಳೆದು ಅಲ್ಲಿಂದ ಒಂದು ಓಟವನ್ನು ಓಡಿ ಇನ್ನೊಂದು ಬದಿಯಲ್ಲಿ ಮೆಸ್ಸಿಯನನ್ನು ಹುಡುಕ್ತಿದ್ದಂಥ ತನ್ನ ಅಣ್ಣನನ್ನು ಕಂಡುಕೊಂಡು ಮೆಸ್ಸಿಯನ್ ನಮಗೆ ಸಿಕ್ಕಿದನೆನ್ನುವಂಥ ಒಂದು ದೊಡ್ಡ ಸಂದೇಶವನ್ನು, ದೊಡ್ಡ ಸಂತೋಷ ಸಂಭ್ರಮವನ್ನು ವ್ಯಕ್ತಪಡಿಸ್ತಾನೆ. ಅಲ್ಲಿಂದಿಬ್ಬರು ಒಂದೇ ಓಟದಿಂದ ಯೇಸುವಿನ ಬಳಿಗೆ ಬರ್ತಾರೆ. ಯೇಸು ಬರುತ್ತಿರುವಾಗಲೇ ಆ ಯೋಹಾನನ ಹೇಳುವ ಪ್ರಕಾರ, ಯೋಹಾನನ ಮಗನಾದ ಸೀಮೋನನೇ, ನೀನು ಇನ್ನು ಮುಂದೆ ಕೇಫ, ಬಂಡೆ ಎನಿಸಿಕೊಳ್ಳುವಿ ಎನ್ನುವಂಥ ಮಾತನ್ನು ನೇರವಾಗಿ ಮಾತನಾಡ್ತಾನೆ. ಇದು ಯೋಹಾನನ ಬರೆಯುವಂಥ ವಿಚಾರ. ಇವನ ಕುರಿತಾಗಿ ಲೂಕನು ಬರೆಯುವಾಗ ಹೀಗೆ ಬರೀತಾನೆ ಈ ಅಧ್ಯಾಯದಲ್ಲಿ. ಯೇಸು ಬೆಳಗ್ಗೆ ಈ ಗಲ್ಲಾಯದ ಸಮುದ್ರದ ಒಂದು ಭಾಗಕ್ಕೆ ಬಂದಿದ್ದಾನೆ. ಅಲ್ಲಿ ಬರ್ತದೆ ಗೆನೆಜರೇತ್ ಕೆರೆಯ ಅಂಚು. ಇಲ್ಲಿ ಬೆಳಗ್ಗೆ ಬೆಸ್ತರು ದಡದಲ್ಲಿ ಇದ್ದಾರೆ. ಅದರಲ್ಲಿ 2 ದೋಣಿ ಇದೆ. ಅದರಲ್ಲಿ ಒಂದು ದೋಣಿನ ಯೇಸು ಆಯ್ಕೆ ಮಾಡ್ತಾನೆ. ಯಾವ ದೋಣಿಯನ್ನು ಆಯ್ಕೆ ಮಾಡ್ತಾನೆ ಅದರಲ್ಲಿ ಹತ್ತಿ ಆತನು ಅಲ್ಲಿ ನೆರೆದಿದ್ದ ಜನಕ್ಕೆ ಆತನು ಉಪದೇಶ ಮಾಡ್ತಾನೆ. ಯೇಸು ಆಗಿ ಉಪದೇಶ ಮಾಡುವಾಗ ಅದೇ ದೋಣಿಯಲ್ಲಿ ಒಬ್ಬನು ಕುಳಿತು ಆ ದೋಣಿ ಆ ಅಲೆಗಳ ಬಡಿತಕ್ಕೆ ಆಚೀಚೆ ಆಗದಾಗೆ ಒಬ್ಬನು ಹುಟ್ಟುಹಾಕುತ್ತಾ ಅದನ್ನು ಅಲ್ಲಿ ದೋಣಿಯನ್ನು ಒಂದೇ ಸಮನೆ ನಿಲ್ಲುವಂತೆ ಆತನು ಅದನ್ನು ನಿಯಂತ್ರಿಸ್ತಿದ್ದಾನೆ. ಉಪದೇಶ ಮಾಡಿದನ್ನು ಯೇಸು ಮುಗಿಸಿದ ಕೂಡಲೇ ಆ ದೋಣಿಯನ್ನು ನಿಯಂತ್ರಿಸ್ತಿದ್ದ ವ್ಯಕ್ತಿಗೆ ಈಗ ಗೆನೆಜರೇತ್ ಕೆರೆಯ ಆಳಕ್ಕೆ ದೋಣಿ ನಡೆಸುವಂತೆ ಕೇಳ್ತಾನೆ. ಆ ವ್ಯಕ್ತಿ ಮರುಪ್ರಶ್ನೆ ಅಲ್ಲ ಅಲ್ಲಿಗೆ ನಡೆಸ್ತಿದ್ದಾನೆ. ಆ ನಡು ಆಳಕ್ಕೆ ಹೋದಾಗ ಯೇಸು ಹೇಳ್ತಿದ್ದಾನೆ, ಈಗ ಬಲೆಗಳನ್ನ ಬೀಸು, ಬಲೆ ಅಲ್ಲ ಬಲೆಗಳನ್ನು ಬೀಸು ಅಂತ ಹೇಳ್ತಾನೆ. ಆಗ ಬಲೆ ಬೀಸುವಂಥ ವ್ಯಕ್ತಿ ಆತನು ಹೇಳ್ತಾನೆ, ರಾತ್ರೆಲ್ಲ ನಾವು ಪ್ರಯಾಸ ಪಟ್ಟಿದ್ದ ನಮಗೇನು ಸಿಕ್ಕಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನ ಬೀಸ್ತೇನೆ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ರಾತ್ರೆಲ್ಲ ಪ್ರಯಾಸಪಟ್ಟು ಆಯಾಸಗೊಂಡು ಏನು ಸಿಕ್ಕದೆ ನಿರಾಶೆಯಲ್ಲಿರುವಂಥ ವ್ಯಕ್ತಿಯ ದೋಣಿಯನ್ನೇ ಯೇಸು ಆರಿಸಿಕೊಂಡಿರುವಂಥದ್ದು ಬಹಳ ವಿಶೇಷವಾದ ಸಂಗತಿ. ಜೀವನದಲ್ಲಿ ಅನೇಕ ಪ್ರಯಾಸಗಳನ್ನ ಪಟ್ಟು ಏನೂ ಕಾರ್ಯ ಸಾಗದೆ ನಿರಾಶೆಯಲ್ಲಿ ಕುಳಿತಿರುವಂಥ ವ್ಯಕ್ತಿ ನೀನಾಗಿದ್ದರೆ ನೀನೇ ದೇವರ ಆಯ್ಕೆಯಲ್ಲಿರುವಂಥ ವ್ಯಕ್ತಿ. ಪ್ರಯಾಸಪಟ್ಟು ಸೋಮಾರ್ತನದಿಂದೆದ್ದು ನಿರಾಶೆಯಲ್ಲಿರುವವನಲ್ಲ, ಪ್ರಯಾಸಪಟ್ಟು ನಿರಾಶೆ ಕಂಡವನು. ಅವನಿಗೆ ತಿರುಗಿ ಒಂದು ಪ್ರಯಾಸಕ್ಕೆ ಆತನು ಪ್ರೇರೇಪಿಸುವಂತೆ ಆತನು ಮಾತನಾಡ್ತಾನೆ. ಒಂದು ವೇಳೆ ನಿನ್ನ ಮಾತಿನ ಮೇಲೆ ಆಗ್ತಾನೆ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಜನರಿಗೆ ಕೊಟ್ಟ ಉಪದೇಶದ ಮಾತುಗಳಲ್ಲೂ ಇವನ ಹೃದಯದಲ್ಲಿ ಎಷ್ಟೋ ನಾಟಿರಬೇಕು.
ಆಗ ನಿನ್ನ ಮಾತಿನ ಮೇಲೆ ಆಗ್ತಾನೆ ಎಂಬುದಾಗಿ ಹೇಳುವಾಗ ನಂಬಿಕೆಯಿಂದ ಆತನು ಬಲೆಗಳನ್ನ ಹಾಕ್ತಾನೆ. ಆಶ್ಚರ್ಯ. ಸಾಧಾರಣ ದೋಣಿ ಹಿಡಿಯುವವರು, ಮೀನು ಬೇಟೆ ಮಾಡುವವರು ರಾತ್ರಿ ವೇಳೆಯಲ್ಲಿ ಮಾಡ್ತಾರೆ. ತಂಪಿನಲ್ಲಿ ಮೀನು ಮೇಲೆಗೆ ಬರುವಾಗ ಮೀನು ರಾಶಿ ಹಿಡಿಯುವಂಥದ್ದು ಭಾಳ ಸುಲಭ. ಆದರೆ ಈಗ ಹಗಲು ಹೊತ್ತಿನಲ್ಲಿ ಈತನಿಗೆ ಬಲೆಗಳನ್ನ ಬೀಸೆಂಬುದಾಗಿ ಅಪ್ಪಣೆ ಕೊಟ್ಟ ದೇವರು ಒಂದು ವೇಳೆ ಆತನು ಸೃಷ್ಟಿಕರ್ತನು ಮೀನುಗಳಿಗೆ ಅಲ್ಲಿ ಬರಲಿಕ್ಕೂ ಆತನು ಹೇಳಿರಲಿಕ್ಕೆ ಸಾಧ್ಯ. ರಾಶಿ ರಾಶಿ ಮೀನು, ಈ ಬಲೆಗಳು ಹರಿದು ಹೋಗುವಷ್ಟು, ಇವರ ದೋಣಿ ತುಂಬುವಷ್ಟು, ಮಿಕ್ಕ ಅವರ ಸಂಗಡಿಗರ ದೋಣಿಗಳು ತುಂಬುವಷ್ಟು, ಎಲ್ಲವೂ ಮುಳುಗುವಷ್ಟು ರಾಶಿ ರಾಶಿ ಮೀನು ಸಿಕ್ಕುವಾಗ ಅಲ್ಲಿ ಬರದೇ ಅವರು ವಿಸ್ಮಯ ಹಿಡಿದವರಾಗಿದ್ದರು. ಅದರಲ್ಲಿ ಯಾಕೋಬ, ಯೋಹಾನ ಎಲ್ಲರೂ ಇದ್ದಾರೆ, ಪೇತ್ರ, ಅಂದ್ರೆಯರೆಲ್ಲ ಇದ್ದಾರೆ. ಎಲ್ಲರಿಗೂ ವಿಸ್ಮಯ ಹಿಡಿದಿದೆ. ಆ ಭಾಗವನ್ನೇ ನಾವು ಓದಿದ್ದೇವೆ. ಹೇಗೂ ದೋಣಿಯನ್ನು ದಡಕ್ಕೆ ಸೇರಿಸ್ತಾರೆ, ಬಲೆಗಳನ್ನ ದೋಣಿಗೆ ಸೇರಿಸ್ತಾರೆ. ಇಲ್ಲಿಯ ಒಂದು ವಿಶೇಷವಾದ ಸಂಗತಿ ಏನಂತ ಹೇಳಿದ್ರೆ, ರಾಶಿ ರಾಶಿ ಮೀನು ಸಿಕ್ಕಿದ್ದರಿಂದ ಅವರಿಗೆ ರಾಶಿ ರಾಶಿ ಹಣ ಕಾಣಬೇಕು. ರಾಶಿ ರಾಶಿ ಹಣ ಕಂಡದ್ರಿಂದ ದೊಡ್ಡ ದೊಡ್ಡ ಯೋಜನೆಗಳು ಕಣ್ಮುಂದೆ ಕಂಡಿರ್ಬೋದು. ಆದ್ರೆ ಇಷ್ಟು ದೊಡ್ಡ ರಾಶಿ ಮೀನು ಸಿಕ್ಕಿರೋದ್ರಲ್ಲಿ ಇಷ್ಟು ಹಣ ಬರಲೇಬೇಕು, ಇಷ್ಟು ಹಣದಲ್ಲಿ ನಾವು ಇಂಥ ಬಿಲ್ಡಿಂಗ್ ಕಟ್ತೇವೆ ಅಥವಾ ಇಂಥ ಒಂದು ಪ್ರಾಜೆಕ್ಟ್ ಮಾಡ್ತೇವೆ, ಇಂಥ ಕೆಲಸ ನಡೆಸ್ತೇವೆ, ಏನೇನೆಲ್ಲ ಕಾಣಲಿಕ್ಕೆ ಸಾಧ್ಯ. ಆದರೆ ಆಶ್ಚರ್ಯ ಪೇತ್ರನಿಗೂ ಅವನ ಜೊತೆ ಇದ್ದವರಿಗೂ ಅದ್ಯಾವುದು ಕಾಣ್ತಾ ಇಲ್ಲ. ಹೇಗೂ ದೋಣಿಯನ್ನು ದಡಕ್ಕೆ ಸೇರಿಸಿದ್ದಾರೆ, ಬಲೆಗಳನ್ನ ಮೀನುಗಳನ್ನ ದಡಕ್ಕೆ ಸೇರಿಸಿದ್ದಾರೆ. ಯೇಸು ದಡಕ್ಕೆ ಬಂದಿದ್ದಾನೆ, ಇವರು ದಡಕ್ಕೆ ಬರ್ತಾರೆ. ಅದರಲ್ಲಿ ಈ ಪೇತ್ರನು ಯೇಸುವಿನ ಪಾದಕ್ಕೆ ಮೊದಲು ಬೀಳ್ತಾನೆ. ಬಿದ್ದು ಆತನು ಹೇಳ್ತಾನೆ, ಸ್ವಾಮಿ, ನಾನು ಪಾಪಾತ್ಮನ, ನನ್ನ ಬಿಟ್ಟು ಹೋಗು. ಇಲ್ಲಿ ಯೋಚಿಸತಕ್ಕ ವಿಷಯ ಯಾವುದೆಂಬುದಾಗಿ ಹೇಳಿದ್ರೆ, ರಾಶಿ ರಾಶಿ ಮೀನು ಸಿಕ್ಕಿ ರಾಶಿ ರಾಶಿ ಹಣ ಕಾಣಬೇಕಾದ ಜಾಗದಲ್ಲಿ, ಆ ಹಣದಲ್ಲಿ ಮುಂದಿನ ಯೋಜನೆಗಳು ಕಾಣಬೇಕಾದ ಈ ಸಂದರ್ಭದಲ್ಲಿ ಈಗ ಆ ಯೇಸುಸ್ವಾಮಿ ಎದುರು ಈ ಬೆಸ್ತರಿಗೆ ರಾಶಿ ರಾಶಿ ಮೀನು ಕಾಣ್ತಾ ಇಲ್ಲ, ರಾಶಿ ರಾಶಿ ಹಣವೂ ಕಾಣ್ತಾ ಇಲ್ಲ, ಮುಂದಿನ ಯಾವ ದೊಡ್ಡ ಯೋಜನೆಗಳು ಕಾಣ್ತಾ ಇಲ್ಲ. ಅಥವಾ ಮೋಜು ಮಸ್ತಿ ಮಾಡುವ ಅಭ್ಯಾಸ ಇದ್ದರೆ ಅವುಗಳು ಯಾವುದು ಕಾಣ್ತಾ ಇಲ್ಲ. ನೀರು ಕಾಣ್ತಿಲ್ಲ, ದೋಣಿ ಕಾಣ್ತಾ ಇಲ್ಲ, ಬಲೆಗಳು ಕಾಣ್ತಾ ಇಲ್ಲ. ಕಾಣ್ತಿರುವುದೆಲ್ಲ ಒಂದೇ, ಇಂಥ ಪರಿಶುದ್ಧ ದೇವರ ಎದುರು ಅವರ ಹೃದಯ ಎಷ್ಟು ಮೋಸಕರವಾಗಿದೆ. ದಡಕ್ಕೆ ಬಂದವನೇ ಇಷ್ಟು ರಾಶಿ ಮೀನುಗಳನ್ನ ದೊರಕಿಸಿ ನಮ್ಗೆ ಎಂಥ ಲಾಭ ಕೊಟ್ಟಿದ್ದ ದೇವರೆಂಬುದಾಗಿ ಆತನನ್ನು ಕೊಂಡಾಡದೆ ಭಯ ಹಿಡಿದವನಾಗಿ ಆತನ ಪಾದಕ್ಕೆ ಬಿದ್ದು, ನಾನು ಪಾಪಾತ್ಮನು, ನಾನು ತುಂಬ ಕೆಟ್ಟವನಾಗಿರೋದ್ರಿಂದ ಆತನ ಹೇಳ್ತಿದ್ದಾನೆ, ನನ್ನನ್ನು ಬಿಟ್ಟು ಹೋಗಬೇಕು, ನೀನು ನಮ್ಮ ಜೊತೆ ಇರಲೇಬಾರ್ದು, ನಾವೆಲ್ಲರೂ ದ್ರೋಹಿಗಳು, ಅಥವಾ ನಾನು ದ್ರೋಹಿ, ನೀನು ನಮ್ಮ ಜೊತೆ ಇರಬಾರ್ದು, ನಿನ್ನ ಮಹಾಪರಿಷತ್ತು, ದಯವಿಟ್ಟು ನೀನು ಇಲ್ಲದ ಹೋಗ್ಬಿಡು. ಯೇಸುವನ್ನೇ ಹೇಳ್ತಿದ್ದೆ, ನೀನು ದಯವಿಟ್ಟು ಇಲ್ಲದ ಹೋಗ್ಬಿಡು, ನಮ್ಮನ್ನು ಬಿಟ್ಟು ಹೋಗಂಬುದಾಗಿ ಹೇಳ್ತಾನೆ. ಮುಂದಿನ ವಾಕ್ಯದಲ್ಲಿ ಓದ್ತೇವೆ, ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದಿದ್ದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಹಾಗಾದರೆ ಈ ವಿಧದಲ್ಲಿ ನಮಗೆ ಮೀನು ದೊರಕಿಸಿಕೊಟ್ಟ ಈ ದೇವರು ಎಂಥವನು, ಅವನ ಪರಿಶುದ್ಧತೆ, ಆ ದೇವರ ಪರಿಪೂರ್ಣತೆ, ಆತನ ಮಹಿಮೆ, ಸಾಮರ್ಥ್ಯ ಎಲ್ಲವೂ ಅಲ್ಲಿ ಅವರಿಗೆ ಗೋಚರವಾಗ್ತಾ ಇದೆ. ಅದರ ಜೊತೆ ಇವರು ಎಷ್ಟು ಕನಿಷ್ಠರೆಂಬುದು ಅವರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ತಮ್ಮಲ್ಲಿರುವಂಥ ಎಲ್ಲ ಕನಿಷ್ಠ ಸಂಗತಿಗಳನ್ನ ಒಪ್ಪಿಕೊಳ್ತಿದ್ದಾರೆ, ದೋಷದ ಸಂಗತಿಗಳನ್ನ ಒಪ್ಪಿಕೊಳ್ತಿದ್ದಾರೆ. ಆಗ ಯೇಸು ಹೀಗೆ ಭಯದಿಂದ ನಡುಗುತ್ತಾ ತನ್ನ ಪಾಪಗಳನ್ನ ಒಪ್ಪಿಕೊಳ್ಳುತ್ತಿರುವಂಥ ಈ ವ್ಯಕ್ತಿಗೆ, ಅಂದರೆ ಪೇತ್ರನಿಗೆ ಆತನ ಹೇಳ್ತಿದ್ದಾನೆ, ಅಂಜಬೇಡ, ಹೆದರಬೇಡ, ಇಲ್ಲಿವರೆಗೂ ನೀನು ಇಂಥವನಾಗಿದೆ, ಇನ್ನು ಮುಂದೆ ನೀನು ಇನ್ನು ಹೇಗೋ ಬೇರೆ ಬದಲಾಗ್ತಿ. ಹೇಗೆ ಇಲ್ಲಿವರೆಗೂ ನಿನಗಾಗಿ ನಿನ್ನವರಿಗಾಗಿ ನೀನು ಮೀನು ಬೇಟೆ ಮಾಡಿ ಸಂಪಾದಿಸಿಕೊಳ್ತಿದ್ದಿ, ಆದರೆ ಇನ್ನು ಮುಂದೆ ನೀನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನೀನು ಜನರನ್ನು ಸೇರಿಸುವ ಒಬ್ಬ ಮನುಷ್ಯ, ದೇವರ ಪರಲೋಕ ರಾಜ್ಯಕ್ಕೆ ಆದಾಯ ಮಾಡುವಂಥ ಒಬ್ಬ ಮನುಷ್ಯ, ಏದೇನ್ ತೋಟದಲ್ಲಿ ದೇವರು ಕಳಕೊಂಡಿದ್ದ ಮನುಷ್ಯ ಜಾತಿಯನ್ನು ತಿರುಗಿ ದೇವರ ಐಕ್ಯತೆಗೆ ಸೇರಿಸುವ ಮನುಷ್ಯ. ಪ್ರೇರೆ, ಅದೇ ರೀತಿ ಆತನು ಮನುಷ್ಯನ ಹಿಡಿಯುವ ಬೆಸ್ತನಾಗಿ ಮಾರ್ಪಡ್ತಾನೆ, ಮನುಷ್ಯನ ಹಿಡಿಯುವನಾಗಿ ಮಾರ್ಪಡ್ತಾನೆ. ಮುಂದಿನ ಕೊನೆಯ ಮಾತು ಹೇಳ್ತದೆ, ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಯೇಸುವನ್ನು ಅನುಭವಿಸಿದ ಮೇಲೆ ಅವರು ಎಲ್ಲವನ್ನು ಬಿಟ್ಟು, ಹೇಗೆ ನೆನ್ನೆ ದಿವಸ ಮತ್ತಾಯ ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದ್ನು, ಅದಕ್ಕಿಂತ ಮೊದಲು ಪೇತ್ರ, ಅಂದ್ರೆಯ, ಯಾಕೋಬ, ಯೋಹಾನ ಇವರೆಲ್ಲವನ್ನ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪರಲೋಕ ರಾಜ್ಯಕ್ಕೆ ಆದಾಯ ಮಾಡುವವರು, ದೇವರ ರಾಜ್ಯವನ್ನು ಕಟ್ಟುವವರು, ಎಲ್ಲ ವಿಧದಲ್ಲಿ ಯೇಸುವನ್ನು ಹಿಂಬಾಲಿಸುವವರು. ಪ್ರಿಯರೇ,
ಬಲೆಯನ್ನು ಬೀಸಿ ರಾಶಿ ರಾಶಿ ಮೀನುಗಳನ್ನು ಹಿಡಿಯುತ್ತಿದ್ದಂಥ ಈ ಪೇತ್ರನು 50ಮ ದಿವಸದಂದು ಒಂದು ಸುವಾರ್ತೆಯನ್ನು ಎಸಿತಾನೆ. 3,000 ಆತ್ಮಗಳು ಆದಾಯವಾಗ್ತದೆ. ಮರು ಅಧ್ಯಾಯದಲ್ಲಿ ಆತನು ಒಬ್ಬ ಹುಟ್ಟುಗುಂಟನನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡುವಂತೆ ಮಾಡ್ತಾನೆ. ಅಲ್ಲಿ 5,000ಕ್ಕೆ ಜನ ಕೂಟ. ಬೇರೆ ಹೀಗೆ ಅವನು ಸುವಾರ್ತೆ ಸಾರುವಾಗೆಲ್ಲ ಐನೇಯನೆಂಬ ಒಬ್ಬ ಪಾರ್ಶ್ವರೋಗವನ್ನು ಗುಣ ಮಾಡಿದರೆ ಎಷ್ಟೋ ದೊಡ್ಡ ಪ್ರಾಂತದ ಜನರು, ಲುದ್ದ, ಸಾರೋನ್ ಪ್ರಾಂತದ ಜನರೆಲ್ಲರೂ, ಗ್ರಾಮಗಳು, ಊರಿನವರು ಕ್ರಿಸ್ತನ ಕಡೆಗೆ ತಿರುಗ್ತಾರೆ. ಸತ್ತೋಗಿದ ಒಬ್ಬ ದೋರ್ಕಳನ್ನು ಎಬ್ಬಿಸಿದ್ರಲ್ಲಿ ಎಷ್ಟೋ ಊರಿನವರು ದೇವರ ಕಡೆಗೆ ಬರ್ತಾರೆ. ದೊಡ್ಡ ಮೀನು ಬೇಟೆಗಾರನಾಗಿದ್ದವನು ಈಗ ಒಂದು ದೊಡ್ಡ ರಾಶಿ ಜನರನ್ನು ದೇವರ ರಾಜ್ಯಕ್ಕೆ ಆದಾಯಪಡಿಸುವನಾಗಿ ಮಾರ್ಪಟ್ಟ. ಈ ಪರಲೋಕ ಸಾಮರ್ಥ್ಯ ಈತನೊಳಗೆ ತುಂಬಿದ್ದು ದೇವರೇ. ಪ್ರಿಯರೇ, ಎಂಥ ಒಂದು ಶ್ರೇಷ್ಠ ಸಂಗತಿ. ದೇವರ ಬಳಿಗೆ ಬರುವಾಗ ನಮ್ಮ ಹೃದಯದ ಹೀನ ಸ್ಥಿತಿ, ದೋಷಗಳನ್ನೆಲ್ಲವನ್ನು ಒಪ್ಪಿಕೊಳ್ಳುವ ಮನುಷ್ಯರು ನಾವು ಯಥಾರ್ಥವಾಗಿ ನಾವು ಆಗಲೇಬೇಕು. ಅಂಥವರನ್ನು ಆತನು ಕೂಡಲೇ ಅವನ ಹಳೆಯ ಸ್ಥಿತಿಯಿಂದ ನೂತನ ಸ್ಥಿತಿಗೆ ಮಾರ್ಪಡಿಸ್ತಾನೆ. ಈ ಲೋಕದ ಜನರನ್ನ ಪರಲೋಕದ ಜನರನ್ನಾಗಿ ಮಾರ್ಪಡಿಸ್ತಾನೆ. ದೇವರಿಗೆ ಬೇಕಾದ ಜನರನ್ನಾಗಿ, ದೇವರ ವಿಶೇಷ ಸಾಮರ್ಥ್ಯಗಳನ್ನು ತುಂಬಿಸಿ ಅವನು ಉಪಯೋಗಿಸುವ ಮನುಷ್ಯನಾಗ್ತಾನೆ. ಪ್ರೇರೆ ವಾಕ್ಯಗಳನ್ನು ಕೇಳುವ ನೀವು ಇಂಥವರಾಗಿ ಮಾರ್ಪಡಲೇಬೇಕು. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ಪೇತ್ರನ ಜೀವಿತದಲ್ಲಿ ಮಾಡಿದ ಈ ಮಹಾಕಾರ್ಯಕ್ಕಾಗಿ ಸ್ತೋತ್ರ. ಆತನ ಜೊತೆಲಿದ್ದವರನ್ನು ಮಾರ್ಪಡಿಸಿದ ದೇವರೇ ಸ್ತೋತ್ರ. ಕರ್ತನೇ, ಹೌದಪ್ಪ, ಸೋತ ಒಬ್ಬ ಮನುಷ್ಯನು, ರಾತ್ರೆಲ್ಲ ಪ್ರಯಾಸಪಟ್ಟು ನಿರಾಶೆಲಿದ್ದ ಒಬ್ಬ ಮನುಷ್ಯನು, ಇವನನ್ನೇ ನೀನು ಆರಿಸಿಕೊಂಡೆಲ್ಲ, ನಿನಗೆ ಸ್ತೋತ್ರ. ಪ್ರಯಾಸಪಟ್ಟು ನಿರಾಶೆಗೊಂಡವರು, ಸೋಮಾರತನದಲ್ಲಿದ್ದು ನಿರಾಶೆಗೊಂಡವರಲ್ಲಪ್ಪ, ಪ್ರಯಾಸ ಪಡಲಿಕ್ಕೆ ತಯಾರಿರುವ ಜನರು. ದೇವರೇ, ಅವರನ್ನು ತಿರುಗಿ ಸಂಧಿಸಿ ಅವರ ಪ್ರಯತ್ನಕ್ಕೆ ತಕ್ಕ ಒಂದು ಫಲವನ್ನು ತೋರಿಸಿ ಅದರಲ್ಲಿ ಕರ್ತನೆ ಇವರು ಪರಲೋಕ ರಾಜ್ಯಕ್ಕೆ ಹೇಗೆ ಬೇಕಾದರು ಎಂಬುದನ್ನು ಅವರ ಅರಿವಿಗೆ ತಂದು ಕರ್ತನೆ, ಅವರು ತಮ್ಮ ಹಿಂದಿನ ಜೀವಿತವನ್ನು ಬಿಟ್ಟು ದೇವಾದಿದೇವನೇ ನಿನ್ನ ಉದ್ದೇಶಗಳಿಗಾಗಿ, ನಿನ್ನ ಕಾರ್ಯಗಳಿಗಾಗಿ ನಿನ್ನನ್ನೇ ಹಿಂಬಾಲಿಸುವವರು ದೇವರೇ, ಈ ಲೋಕದವರಲ್ಲ ಪರಲೋಕದವರಾಗಿ ಮಾರ್ಪಟ್ಟವರು. ದೇವರೇ, ಈ ಲೋಕದ ಮನುಷ್ಯರಿಂದಲ್ಲ ನಿನ್ನಿಂದಲೇ ನೇಮಿಸಲ್ಪಟ್ಟ ಮನುಷ್ಯನಾಗಿ ಅವರನ್ನು ನೀನು ಆಶೀರ್ವದಿಸಿ ಅಭಿಷೇಕಿಸಿದ ವಿಧದಲ್ಲಿ ಕರ್ತನೆ ವಾಕ್ಯಗಳನ್ನ ಕೇಳಿ, ಕರ್ತನೆ ವಾಕ್ಯವನ್ನು ಗ್ರಹಿಸಿ, ದೇವರೇ ನನ್ನನ್ನು ಹೀಗೆ ಮಾರ್ಪಡಿಸೆಂಬುದಾಗಿ ಬೇಡಿಕೊಳ್ಳುವ ನಮ್ಮೊಬ್ಬೊಬ್ಬರನ್ನು ನೀನು ಮಾರ್ಪಡಿಸು. ದೇವರೇ, ನಿನಗೆ ಆದಾಯ ತರುವಂಥ ಜನರು, ನಿನ್ನ ಕಲ್ವಾರಿ ಶಿಲುಬೆಯ ಶ್ರಮೆ, ತ್ಯಾಗ, ಬಲಿದಾನಕ್ಕೆ ಕರ್ತನೆ ತಕ್ಕ ಪ್ರತಿಫಲವನ್ನು ನಿನಗೆ ಉಂಟು ಮಾಡುವ ಜನರನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ. ದೇವರೇ, ನಮ್ಮಲ್ಲಿರುವ ದೋಷಗಳನ್ನ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಂಡು ನಿನ್ನಿಂದ ನಮಗೆ ಸಿಕ್ಕುವಂಥ ರೂಪಾಂತರ, ನೂತನ ಸೃಷ್ಟಿಯನ್ನು ಕ್ರಿಸ್ತನಲ್ಲಿ ಪಡ್ಕೊಳ್ಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.